ಅಲ್ಲ, ನೀವು ಒಂದು ಮಾತು ನನಗೆ ಹೇಳಿ, ಅವರೆಲ್ಲಾದರೂ ಹೇಳಿದಾರ ನಾನು ಸ್ಪರ್ಧೆ ಮಾಡ್ತೀನಿ ಅಂತ? ಈವರೆಗೂ ಅವರೇ ಆಗಲಿ ಅವ್ರ ಮಗನೇ ಆಗಲಿ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸೀಟ್ಸು ಹಂಚಿಕೆ ಬಗ್ಗೆ ಒಂದಷ್ಟು ನೆಗೋಷಿಯೇಷನ್ಸ್ ನಡೆಯೋದು ಎಲ್ಲಾದರೂ ಅದು ಕಾಮನ್ನೇ, ಅದು ಸಹಜ. ಅದ್ರ ಬಗ್ಗೆ ನಾವು ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆ ಏನಿಲ್ಲ. ಒಂದು ಅಲಯನ್ಸ್ ಅಂತ ಇದ್ಮೇಲೆ ಖಂಡಿತ ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋ ಪಾಲಿಸಿ ಇದ್ದೇ ಇರುತ್ತೆ. ಹಾಗಾಗಿ ಅವರು ಡಿಮ್ಯಾಂಡ್ಸ್ ಇರ್ಬೋದು, ಇವರು ಬೇರೆ ರೀತಿಯ ಒಂದು ಅಶ್ಯೂರೆನ್ಸಸ್ ಇರ್ಬೋದು, ಅದು ಸಹಜ. ಅದನ್ನು ತುಂಬ ಬೇರೆ ರೀತಿಯಲ್ಲಿ ಬಿಂಬಿಸೋ ಅಂಥ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಜೆಪಿ ಸ್ಪಷ್ಟವಾದ ಸಂದೇಶ ಇದ್ದೇ ಇರುತ್ತೆ, ಆ ಸಂದೇಶ ಬಂದಿದೆ ಈಗಾಗಲೇ. ಯಾಕಂದ್ರೆ 1 ಮಂತ್ ಅಷ್ಟೇ ನಿಮ್ಗೆ ನಿಮ್ಮ ಡಿಸಿಷನ್ ತಗೊಳ್ಳೋದಕ್ಕೆ ಟೈಮ್ ಇರುವಂತದ್ದು. ನೆಕ್ಸ್ಟ್ ಮಂತ್ ಹೇಗೂ ಕೋಡ್ ಆಫ್ ಕಂಡಕ್ಟ್ ಬಂದೇ ಬರುತ್ತೆ. ನೀವು ನಿಮ್ಮ ಡಿಸಿಷನ್ ಬಿಜೆಪಿಗೆ ಹೇಳೋದಾದ್ರು ಐದರ್ ಕಾಂಗ್ರೆಸ್ಗೆ ಹೇಳೋದಾದ್ರು ಅಥವಾ ನೀವೇ ನಿರ್ಧಾರ ತಗೊಳ್ಳೋದು 1 ಮಂತ್ ಅಷ್ಟೇ ಟೈಮ್ ಇದೆ. ನಿಮಗೆ ಏನ್ ನಿರ್ಧಾರ ಮಾಡ್ತೀರಾ? ಅಲ್ಲ, ಈ 1 ಮಂತೇ ಟೈಮ್ ಇರೋದು ಅನ್ನೋದು ನನಗೆ ನಿಮಗೆ ಮಾತ್ರ ಅಲ್ಲ, ಖಂಡಿತ ಪಕ್ಷದ ವರಿಷ್ಠರಿಗೆ, ಎಲೆಕ್ಷನ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಪಕ್ಷದಲ್ಲಿ ಅವರೆಲ್ಲರ ಒಂದು ಗಮನದಲ್ಲೂ ಇದ್ದೇ ಇದೆಯಲ್ವಾ. ಸೊ ಸೂಕ್ತ ಸಮಯದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ, ಅದು ನಮಗೆ ಪಾಸಿಟಿವ್ ಆಗೇ ಇರುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಈ ಬಾರಿ ಅನೇಕರು ಬೇರೆ ಬೇರೆ ರೀತಿ ನೆರೆಟಿವ್ಗಳನ್ನು ಸೆಟ್ ಮಾಡ್ತಾರೆ. ಕಳೆದ ವರ್ಷ ಚುನಾವಣೆ ಎಲ್ಲರಿಗೂ ಗೊತ್ತಿದೆ ಯಾವ ಒಂದು ದಿಕ್ಕಿನಲ್ಲಿ ಹೋಯ್ತು ಅಂತ. ಮಂಡ್ಯ ಚುನಾವಣೆ ಈ ಬಾರಿ ಯಾವ ನೆರೆಟಿವ್, ಯಾವ ವಿಚಾರದ ಮೇಲೆ ನೀವು ಕೇಳ್ತೀರಿ, ಮತವನ್ನು ಕೇಳ್ತೀರಿ? ಮಂಡ್ಯ ಜಿಲ್ಲೆಯ ನ್ಯಾರೇಟಿವ್ ಆಗಲಿ ಅಥವಾ ನಮ್ಮ ರಾಜ್ಯದಲ್ಲಿ ನ್ಯಾರೇಟಿವ್ ಅಂತ ನೀವು ತೊಗೊಂಡ್ರೆ, ಈಗ ಮೊದಲಿಂದ ನೋಡ್ಕೊಂಡು ಬಂದರೆ ಮೋದಿ ಅವ್ರದ್ದು ಬರೀ ಅಭಿವೃದ್ಧಿಯೇ ನನ್ನ ಮಂತ್ರ ಅಂತಲೇ ಹೇಳ್ಕೊಂಡು ಬರುವಂಥದ್ದು. ಇವತ್ತಿನ ದಿನಕ್ಕೆ ಈಗ ಒಂದು ರೂರಲ್ ನನ್ನ ಜಿಲ್ಲೆ ಮಟ್ಟಕ್ಕೆ ಬಂದರೆ, ಇದು ಬ್ಯಾಂಗ್ಳೂರಲ್ಲ, ಅದು ಮೈಸೂರಲ್ಲ, ಬೇರೆ ಕಡೆ ಅಲ್ಲ, ಮೋಸ್ಟ್ಲಿ ನಮ್ಮ ಜಿಲ್ಲೆಯಲ್ಲಿ ರೈತ ಪ್ರಧಾನವಾದ ಒಂದು ಕ್ಷೇತ್ರ ಅದು. ಅಷ್ಟೇ ಅಲ್ಲ, ರೂರಲ್ ಏರಿಯಾಸ್ ಅಂದರೆ ವಿಲೇಜಸ್ಸು, ಹಳ್ಳಿಗಳು, ಗ್ರಾಮಗಳು ಇರುವಂಥ ಒಂದು ಕ್ಷೇತ್ರ ನಂದು. ಅಲ್ಲಿಗೆ ಯಾವ ರೀತಿಯ ಸ್ಕೀಮ್ಸು ಕೇಂದ್ರದಿಂದ ಬರ್ತಾ ಇದೆ ಅನ್ನೋದು ಹಲವಾರು ಜನಕ್ಕೆ ಅಷ್ಟು ಅರಿವು ಮೂಡಿಸುವಂಥ ಕೆಲಸ ಆಗಿಲ್ಲ ಈವರೆಗೂ. ಈ ಎಲೆಕ್ಷನಲ್ಲಿ ಅದು ಆಗಬೇಕು. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಒಂದು 45-50ಕ್ಕಿಂತ ಹೆಚ್ಚಿನ ಸ್ಕೀಮ್ಸು, ಅದರ ಅನುಕೂಲ ನಮ್ಮ ಜನಾಂಗ ಪಡೀತಾ ಇದ್ದಾರೆ. ಈಗ ಆಗಲೇ ಅದು ನಡೀತಾ ಇದೆ, ಅದು ಸೈಲೆಂಟಾಗಿ ನಡೀತಾ ಇದೆ. ನರೇಂದ್ರ ಮೋದಿ ಅವರ ಸರ್ಕಾರ ಏನು ಫ್ರೀ ಬೀಸ್ ಅಂತ ಏನು ಕೊಡ್ತಾ ಇಲ್ಲ, ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾಳೆ ಅಲ್ಲ, ಮುಂದಿನ ಭವಿಷ್ಯಕ್ಕೂ ನಮ್ಗೆ ಯಾವ ರೀತಿ ನಮ್ಮ ಮುಂದಿನ ಜನ್ರೇಷನ್ಗೂ ಅದು ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಅವರ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ, ಈಸ್ ಏಮಿಂಗ್ ಫಾರ್ 2047. ಅಂದರೆ ಅಲ್ಲಿಗೆ ಭಾರತ ಇಡೀ ಪ್ರಪಂಚದಲ್ಲೇ ನಂಬರ್ 1 ದೇಶವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಈಗ 2047 ಅಂದರೆ ಆವತ್ತಿಗೆ ನರೇಂದ್ರ ಮೋದಿ ಅವರೇನು ಪ್ರೈಮ್ ಮಿನಿಸ್ಟರ್ ಇರೋಕ್ಕೆ ಸಾಧ್ಯ ಇಲ್ಲ. ನೀವು ನಮ್ಮಲ್ಲಿ ಯಾರು ಇರ್ತೀವೋ ಯಾರು ಬಿಡ್ತೀವೋ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅವ್ರು ಏನಕ್ಕೆ ಆ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ, ಅದನ್ನು ನಿಸ್ವಾರ್ಥ ಸೇವೆ, ಅವ್ರಿಗೆ ವಿಷನ್ ಇದೆ. ನಮ್ಮ ದೇಶ ಈ ರೀತಿ ಒಂದು 100 ಇಯರ್ಸ್ ನಮ್ಮ ಇಂಡಿಪೆಂಡೆನ್ಸ್ ಆದಮೇಲೆ ಯಾವ ರೀತಿ ನಮ್ಮ ದೇಶ ಇರಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿರೋರ ಕೈಗಳನ್ನು ಬಲಪಡಿಸಬೇಕು ಅನ್ನೋ ಆಸೆ.